ಈ ಅರೇಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ. ಸೊ ಇದ್ರದ್ದು ಒಂದು ಸ್ಟಾರ್ಟಪ್ ಕಂಪನಿ ಇದು. ಸೊ ಇದ್ರದ್ದು ಒಂದೊಂದು ಫೌಂಡರು. ನಾವು ಸಹ MSc ಕೃಷಿ ಪದವೀಧರರು GKVK-ನಲ್ಲಿ. ಸೊ ನಾವಿದು ಅರೇಕಲ್ ಆರ್ಗ್ಯಾನಿಕ್ಸ್ ಅಂಡ್ ಬಯೋ ಫರ್ಟಿಲೈಸರ್ ಅನ್ನೋ ಒಂದು ಕಂಪ್ನಿನ ನಾವು 2020ರಲ್ಲಿ ನಾವು ಹುಟ್ಟಾಕ್ಬಿಟ್ಟು, ಸೊ 2021ರಿಂದ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಂತ ಇದೆ, IIHR ಅಂತ ಅಂದ್ಬಿಟ್ಟು. ಸೊ ಆ IIHR ಟೆಕ್ನಾಲಜಿಗಳನ್ನು ನಾವು ಓನಾಗಿ ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ. ಲೈಸೆನ್ಸ್ ಮಾಡಿಕೊಂಡು ಆನ್ಸೆಟ್ ಇನ್ಕ್ಯುಬೇಷನ್ದಲ್ಲಿ ಸಹ ಇದ್ದೀವಿ. ಸೊ ಅವ್ರದ್ದು ಇದು ಎಸ್ಪೆಷಲಿ ಒಂದು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಸೊ ಇದನ್ನು ನಾವು ಜೀವಾಣುಗಳು ಅಂದರೆ ಡಿಫರೆಂಟ್ ಬ್ಯಾಕ್ಟೀರಿಯಾಗಳಿರುತ್ತೆ ಇದರಲ್ಲಿ. ನಿಮಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇವೆಲ್ಲ ಇರುತ್ತೆ. ಇದು ನಾವು ಕ್ಲಿಯರಾಗಿ ಅಡಿಕೆ, ಬಾಳೆ, ತೆಂಗು ಇದಕ್ಕೆಲ್ಲ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಡೀಟೇಲ್ಸ್ನ ಕೊಟ್ಟಿರ್ತೀವಿ. ಇದರಲ್ಲಿ ನಿಮಗೆ ಅಜಟೋಬ್ಯಾಕ್ಟರು, ಬ್ಯಾಸಿಲಸ್ಸು, ಸೂಡೋಮೋನಾಸು ಅಂತಕ್ಕಂಥ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗಳಿರ್ತವೆ. ಇದು ನಿಮಗೆ ಅದನ್ನು AMC ಅಂತ ಕರಿತೀವಿ, ಬಯೋತೃಪ್ತಿ ಅಂತಕ್ಕಂಥದ್ದು ನಮ್ಮದು ಬ್ರ್ಯಾಂಡ್ ನೇಮು. ಸೊ ಇದು ನಿಮಗೆ ಮುಖ್ಯವಾಗಿ ಬಂದ್ಬಿಟ್ಟು ಏನದು ನ್ಯಾಚುರಲ್ ಆಗಿ ನೈಟ್ರೋಜನ್ ಫಿಕ್ಸೇಷನ್, ಫಾಸ್ಫೇಟ್ ಸಾಲ್ಯುಬಲೈಸೇಷನ್, ಪೊಟ್ಯಾಶ್ ಮೊಬಿಲೈಸೇಷನ್, ಜಿಂಕ್ ಸಾಲ್ಯುಬಲೈಸೇಷನ್ ಜೊತೆಯಲ್ಲಿ ರೂಟ್ ಡೆವಲಪ್ಮೆಂಟ್ ಅಂದರೆ ಹೊಸ ರೂಟ್ ಡೆವಲಪ್ಮೆಂಟನ್ನು ಇನಿಷಿಯೇಟ್ ಮಾಡುತ್ತೆ. ಹಾಗೆಂದ ಮಣ್ಣಿಂದ ಬರ್ತಕ್ಕಂಥ ಸುಮಾರು ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ನಿಮ್ಮ ಮಣ್ಣು ಸ್ಮೂತ್ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಸೊ ಇಷ್ಟು ಓವರಾಲ್ ಇರೋದ್ರಿಂದ ನಾರ್ಮಲಿ ಏರೇಷನ್, ಮಣ್ಣು ಸ್ಮೂತ್ ಆಗೋದ್ರಿಂದ ಏರೇಷನ್ ಚೆನ್ನಾಗಾಗೋದ್ರಿಂದ ನಿಮ್ಮ ಅಡಿಕೆನಲ್ಲಿ ಏನು ಒಂದು ಅಡಿಕೆ ಅಥವಾ ತೆಂಗಲ್ಲಿ ನಿಮಗೆ ಏನು ಒಂದು ಇಡಿಮುಂಡಿಗೆ ಇಶ್ಯೂ ಇರುತ್ತಲ್ಲ, ಇಡಿಮುಂಡಿಗೆ ಇಶ್ಯೂ ಸಹ ಕಡಿಮೆ ಆಗುತ್ತೆ. ಸೊ ಇದು ಒಂದು ಮುಖ್ಯವಾದ ಪ್ರಾಡಕ್ಟ್. ಇನ್ನು ಹಾಗೆಯೇ ನಿಮ್ಮ ತರಕಾರಿಗಳಿಗೆಲ್ಲ ಸಹ ಯೂಸ್ ಮಾಡ್ಬೋದು. ತರಕಾರಿಗಳಿಗೆಲ್ಲ ಮುಖ್ಯವಾಗಿ ನಿಮಗೆ ಹೇಗೆ ಅಂದರೆ ಎಕರೆಗೆ ಒಂದು 3 ಲೀಟ್ರಿಂದ 5 ಲೀಟರ್ವರೆಗೂ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ನೀವು ಟ್ರಾನ್ಸ್ಪ್ಲಾಂಟಿಂಗ್ ಸ್ಟೇಜ್ ಅಂದರೆ ನೀವು ನಾಟಿ ಮಾಡಿದ ಸಮಯದಲ್ಲಿ ಒಂದು 3 ಲೀಟರನ್ನು ಒಂದ್ಸಲ ಬಳಸ್ಕೊಂಡ್ರೆ ನೆಕ್ಸ್ಟ್ 1.5 ತಿಂಗಳ ನಂತರ ಒಂದು 3 ರಿಂದ 5 ಲೀಟರನ್ನು ಒಂದ್ಸಲ ಬಳಸ್ಕೊಳ್ಳೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಇದನ್ನು ಬಳಸ್ಕೊಳ್ಳೋದ್ರಿಂದ ನೀವು ಕೆಮಿಕಲ್ಗಳನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳ ಪ್ರಾಪರ್ ಬಳಕೆ ಆಗುತ್ತೆ ಇದು. ಸೊ ಇದು ಒಂದು ಪ್ರಯೋಜನ. ಹಾಗೆಯೇ ನಮ್ಮ ಇತರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ನಿಮಗೆ ಅದು ನಮ್ಮದು ಅರ್ಕಾ ವೆಜಿಟಬಲ್ ಸ್ಪೆಷಲ್ ಅಂತ ಒಂದು ಬರುತ್ತೆ. ಸೊ ಇದು ಅರ್ಕಾ ತರಕಾರಿ ಸ್ಪೆಷಲ್ ಅಂತಕ್ಕಂಥದ್ದು ನಿಮಗೆ ಮುಖ್ಯವಾಗಿ ತರಕಾರಿ ಬೆಳೆಗಳಿಗೆ ನಾವು ಕೊಡ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸು. ಇದು IIHR, ಇದು ಸಹ ಅರ್ಕಾ ಅಂತಾನೆ, ಅರ್ಕಾ. ಸೊ ಇದು 1 ಗ್ರಾಮಿಂದ 5 ಗ್ರಾಮು. ಸೊ ನಾರ್ಮಲಿ ಒಂದು ತರಕಾರಿಗಳನ್ನು 1 ತಿಂಗಳ ನಂತರ ಇದನ್ನು ಬಳಸೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಬೆಳೆಗಳಿಗೆ ಅನುಸಾರವಾಗಿ ಒಂದು ಪ್ರಮಾಣನೂ ಸಹ ಹೇಳ್ತೀವಿ. ಹಾಗೆಯೇ ಇನ್ನು ಬಾಳೆ ಸ್ಪೆಷಲ್ ಅಂತ, ಅರೇಕಲ್ಸ್ ಬನಾನಾ ಸ್ಪೆಷಲ್ ಅಂತ ಇರುತ್ತೆ. ಇದು ಸಹ ನಿಮಗೆ ಬಾಳೆ ಬೆಳೆಗಳಿಗೆ ನಾವು ಕೊಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಇದು ಹೇಗೆ ಅಂದರೆ ನಾಟಿ ನೀವು ಬಾಳೆ 5 ತಿಂಗಳ ನಂತರ ಒಂದು 5 ಗ್ರಾಮ್ನ 1 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಪ್ರತಿ ತಿಂಗಳು ಸಹ ಎಲೆಗಳಿಗೆ ಸ್ಪ್ರೇ ಮಾಡಬೇಕು. ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತೀವಿ. ಇದು ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಬಂಚಸ್ ಜಾಸ್ತಿ ಬರುತ್ತೆ. ಅಂದರೆ ಫ್ಲವರ್ ಟು ಬಂಚಸ್ ಅಂತೀವಲ್ಲ, ಅದು ಜಾಸ್ತಿ ಬರುತ್ತೆ. ಹಾಗೆಯೇ ಸೊ